ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ಸ್ಪಿರಿಚುವಲ್ ವೈಬ್ಸ್ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೂರ್ಯನ ಅದ್ಭುತ ನಕ್ಷತ್ರ ಮತ್ತು ರಾಶಿ ಪರಿವರ್ತನೆ. 1. ಸೂರ್ಯದೇವನ ಮಹತ್ವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ಗ್ರಹರಾಜ ಅಥವಾ ಆತ್ಮಕಾರಕ ಎಂದು ಕರೆಯಲಾಗುತ್ತದೆ. ಸೂರ್ಯನು ನಮ್ಮ ಆತ್ಮವಿಶ್ವಾಸ, ಆರೋಗ್ಯ, ತಂದೆ, ಯಶಸ್ಸು, ಸರ್ಕಾರಿ ಯಶಸ್ಸು ಮತ್ತು ನಾಯಕತ್ವದ ಗುಣಗಳನ್ನು ಪ್ರತಿನಿಧಿಸುತ್ತಾನೆ. ಸೂರ್ಯನ ಚಲನೆಯು ನಮ್ಮ ಜೀವನದ ಶಕ್ತಿ ಪ್ರವಾಹವನ್ನು ಬದಲಾಯಿಸುತ್ತದೆ. ಮಾರ್ಚ್ 2026ರಲ್ಲಿ ನಡೆಯುತ್ತಿರುವ ಈ ವಿದ್ಯಮಾನವು ಸಾಮಾನ್ಯ ಸಂಕ್ರಾಂತಿಗಿಂತ ಭಿನ್ನವಾಗಿದೆ. 2. ಏಕೆ ಇದು ಐತಿಹಾಸಿಕ ಮತ್ತು ಅಪರೂಪದ ಘಟನೆ? ಸಾಮಾನ್ಯವಾಗಿ ಸೂರ್ಯನು ತಿಂಗಳಿಗೊಮ್ಮೆ ರಾಶಿ ಬದಲಾಯಿಸುತ್ತಾನೆ. ಆದರೆ ಈ ಮಾರ್ಚ್ 2026ರಲ್ಲಿ ಸೂರ್ಯನು ತನ್ನ ಸ್ಥಾನವನ್ನು ಮಾತ್ರವಲ್ಲದೆ ತಾನು ಸಂಚರಿಸುವ ನಕ್ಷತ್ರಗಳನ್ನು ಸಹ ವೇಗವಾಗಿ ಬದಲಾಯಿಸುತ್ತಿದ್ದಾನೆ. 1 ತಿಂಗಳ ಅವಧಿಯಲ್ಲಿ ಸೂರ್ಯನು 1 ರಾಶಿ ಬದಲಾವಣೆ ಮತ್ತು 3 ನಕ್ಷತ್ರ ಬದಲಾವಣೆಗಳನ್ನು ಹೊಂದುತ್ತಿರುವುದು ವಿರಳವಾದ ಸನ್ನಿವೇಶ. ಇದನ್ನು ಸಂಖ್ಯಾಶಾಸ್ತ್ರೀಯವಾಗಿ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ಶಕ್ತಿಯುತ ಬದಲಾವಣೆ ಎಂದು ಪರಿಗಣಿಸಲಾಗುತ್ತದೆ. 3. ಸೂರ್ಯನ ಈ 4 ಹಂತಗಳ ಚಲನೆಯ ಪಟ್ಟಿ. ದಿನಾಂಕ, ಸಮಯ, ಚಲನೆ. ಮಾರ್ಚ್ 5 ರಾತ್ರಿ 1ಕ್ಕೆ ಪೂರ್ವ ಭಾದ್ರಪದ ನಕ್ಷತ್ರ ಪ್ರವೇಶ. ಮಾರ್ಚ್ 15 ಮಧ್ಯಾಹ್ನ 1:08ಕ್ಕೆ ಮೀನರಾಶಿಗೆ ಪ್ರವೇಶ, ಅಂದರೆ ಮೀನ ಸಂಕ್ರಾಂತಿ. ಮಾರ್ಚ್ 18 ಬೆಳಿಗ್ಗೆ 9:27ಕ್ಕೆ ಉತ್ತರ ಭಾದ್ರಪದ ನಕ್ಷತ್ರ ಪ್ರವೇಶ. ಮಾರ್ಚ್ 31 ಸಂಜೆ 8:15ಕ್ಕೆ ರೇವತಿ ನಕ್ಷತ್ರ ಪ್ರವೇಶ. 4. ಈ 4 ಹಂತಗಳ ವಿಶೇಷತೆ. ಮಾರ್ಚ್ 5ರ ನಂತರದ ಬದಲಾವಣೆ, ಅಂದರೆ ಪೂರ್ವ ಭಾದ್ರಪದ. ಇದು ಆಧ್ಯಾತ್ಮಿಕ ಮತ್ತು ಜ್ಞಾನದ ಸಂಕೇತ. ಸೂರ್ಯನು ಇಲ್ಲಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿ ಆಲೋಚನಾ ಶಕ್ತಿ ಹೆಚ್ಚಾಗುತ್ತದೆ. ಇದು ದೀರ್ಘಕಾಲದ ಸಮಸ್ಯೆಗಳಿಗೆ ಉತ್ತರ ಹುಡುಕಲು ಉತ್ತಮ ಸಮಯ. ಮಾರ್ಚ್ 15ರ ನಂತರ, ಅಂದರೆ ಮೀನರಾಶಿ ಪ್ರವೇಶ. ಇದು ಮೀನ ಸಂಕ್ರಾಂತಿ. ಸೂರ್ಯನು ತನ್ನ ಸ್ನೇಹಿತನಾದ ಗುರುಗ್ರಹದ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ಆರ್ಥಿಕ ಸ್ಥಿರತೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಬಲ ನೀಡುತ್ತದೆ. ಮಾರ್ಚ್ 18ರ ನಂತರ, ಅಂದರೆ ಉತ್ತರ ಭಾದ್ರಪದ. ಇದು ಸ್ಥಿರತೆ ಮತ್ತು ವಿವೇಚನೆಯ ನಕ್ಷತ್ರ. ಸೂರ್ಯನು ಇಲ್ಲಿ ಇರುವುದರಿಂದ ಕೆಲಸದಲ್ಲಿ ನಿಧಾನಗತಿ ಇದ್ದರೂ ಖಚಿತವಾದ ಯಶಸ್ಸು ಸಿಗುತ್ತದೆ. ಮಾರ್ಚ್ 31ರ ನಂತರ, ಅಂದರೆ ರೇವತಿ ನಕ್ಷತ್ರ. ಇದು ಸೂರ್ಯನ ಪ್ರಯಾಣದ ಕೊನೆಯ ಹಂತ. ರೇವತಿಯು ಮುಕ್ತಾಯ ಮತ್ತು ಹೊಸ ಆರಂಭದ ನಕ್ಷತ್ರ. ಇದು ನಿಮ್ಮ ಹಳೆಯ ಅಡೆತಡೆಗಳನ್ನು ತೆಗೆದುಹಾಕಿ ಹೊಸ ವಸಂತಕ್ಕೆ ದಾರಿ ಮಾಡಿಕೊಡುತ್ತದೆ. 4 ಬಾರಿ ಚಲನೆ ಬದಲಾಯಿಸುವುದು ಎಂದರೆ ಸೂರ್ಯನು ನಿಮಗೆ 4 ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ನೀಡುತ್ತಿದ್ದಾನೆ ಎಂದರ್ಥ. ಮೊದಲ ಹಂತದಲ್ಲಿ ಆಲೋಚನೆ ಬದಲಾಗುತ್ತದೆ. 2ನೇ ಹಂತದಲ್ಲಿ ಸ್ಥಾನ ಬದಲಾಗುತ್ತದೆ, ಅಂದರೆ ಕೆಲಸ ಅಥವಾ ಸ್ಥಳ. 3ನೇ ಹಂತದಲ್ಲಿ ಕಾರ್ಯತಂತ್ರ ಬದಲಾಗುತ್ತದೆ. 4ನೇ ಹಂತದಲ್ಲಿ ಫಲಿತಾಂಶ ದಕ್ಕುತ್ತದೆ. ಈ ಕಾರಣದಿಂದಲೇ ಮಾರ್ಚ್ ತಿಂಗಳು ಕೇವಲ ಒಂದು ಕ್ಯಾಲೆಂಡರ್ ತಿಂಗಳಲ್ಲ, ಬದಲಾಗಿ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ತಿಂಗಳು ಎಂದು ಹೇಳಬಹುದು. ನೋಡಿ ಸ್ನೇಹಿತರೆ, ಸೂರ್ಯದೇವನು ಈ ಮಾರ್ಚ್ನಲ್ಲಿ ಒಮ್ಮೆ ರಾಶಿಯನ್ನು ಬದಲಾಯಿಸುತ್ತಿದ್ದಾನೆ ನಿಜ, ಆದರೆ ಅವನು ಸಾಗುವ ನಕ್ಷತ್ರಗಳು ನಮ್ಮ ಜೀವನದ 4 ಮುಖ್ಯ ಆಯಾಮಗಳಾದ ಆರೋಗ್ಯ, ವೃತ್ತಿ, ಸಂಬಂಧ ಮತ್ತು ಆಧ್ಯಾತ್ಮಿಕತೆಗಳ ಮೇಲೆ ಪ್ರಭಾವ ಬೀರುತ್ತಿವೆ. ಈ 4 ಬಾರಿ ಬದಲಾಗುವ ಶಕ್ತಿಯೇ ಈ 5 ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಾರ್ಚ್ 2026ರಲ್ಲಿ ನಡೆಯುತ್ತಿರುವ ಸೂರ್ಯನ ಈ ಬದಲಾವಣೆಗಳು ನಿಜಕ್ಕೂ ಒಂದು ವಿಶೇಷವಾದ ತಿರುವು. ಮಿಥುನ ರಾಶಿಯವರೇ, ಈ ಮಾರ್ಚ್ ತಿಂಗಳು ನಿಮಗೆ ಕೇವಲ ಕೆಲಸ ಮಾಡುವ ತಿಂಗಳಲ್ಲ, ಬದಲಾಗಿ ಬೆಳೆಯುವ ತಿಂಗಳು. ನಿಮ್ಮ ಮೊಬೈಲ್ನಲ್ಲಿ ಬರುವ ಒಂದು ಕರೆ ಅಥವಾ ನೀವು ಹೋಗುವ ಒಂದು ಸಣ್ಣ ಕಾರ್ಯಕ್ರಮ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬಳಸಿಕೊಳ್ಳಿ. ಯಾವುದೇ ಅವಕಾಶವನ್ನು ಕೈಚೆಲ್ಲಬೇಡಿ. ವೃತ್ತಿ ಮತ್ತು ಸಂವಹನದಲ್ಲಿ ಹೊಸ ಬಲ. ಮಿಥುನ ರಾಶಿಯ ಅಧಿಪತಿ ಬುಧ ಮತ್ತು ಸೂರ್ಯನು ನಿಮ್ಮ 10ನೇ ಅಂದರೆ ಕರ್ಮಸ್ಥಾನ ಮತ್ತು 11ನೇ ಅಂದರೆ ಲಾಭಸ್ಥಾನ ಮನೆಯ ಮೇಲೆ ಪ್ರಭಾವ ಬೀರುತ್ತಿರುವುದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಬಲ ತುಂಬಲಿದೆ. 1. ಸಂವಹನ ಕೌಶಲ್ಯದ ಮ್ಯಾಜಿಕ್. ಈ ಅವಧಿಯಲ್ಲಿ
ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಕ ಶಕ್ತಿ ಇರುತ್ತದೆ. ಏಕೆಂದರೆ ಸೂರ್ಯನು ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಪ್ರಬಲನಾಗಿರುವುದರಿಂದ ನೀವು ಮಾತನಾಡುವ ರೀತಿ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ವಾದ ಮಾಡುವ ಶೈಲಿಯು ಎದುರಿನ ವ್ಯಕ್ತಿಗಳನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಫಲಿತಾಂಶ: ಇದುವರೆಗೆ ನಿಮ್ಮ ಮಾತಿನಿಂದ ಕೆಲಸಗಳು ಆಗುತ್ತಿರಲಿಲ್ಲ ಎಂದರೆ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮಾತುಗಳಿಗೆ ಮೌಲ್ಯ ಬರುತ್ತದೆ. ನಿಮ್ಮ ಬಾಸ್ ಅಥವಾ ಗ್ರಾಹಕರು ನೀವು ಹೇಳುವುದನ್ನು ಹೆಚ್ಚು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಾರೆ. 2. ನೆಟ್ವರ್ಕ್ ವಿಸ್ತರಣೆಯ ನೈಜ ಉದಾಹರಣೆಗಳು. ಸೂರ್ಯನ ಚಲನೆಯಿಂದಾಗಿ ನೀವು ಕೇವಲ ನಿಮ್ಮ ಕೆಲಸವನ್ನು ಮಾತ್ರವಲ್ಲ, ನಿಮ್ಮ ಸಂಪರ್ಕಗಳನ್ನು ವಿಸ್ತರಿಸುತ್ತೀರಿ. ಉದಾಹರಣೆಗೆ, ನೀವು ಒಂದು ಸಾಮಾನ್ಯ ಮೀಟಿಂಗ್ ಅಥವಾ ಪಾರ್ಟಿಯಲ್ಲಿ ಭಾಗವಹಿಸಿದ್ದೀರಿ ಎಂದುಕೊಳ್ಳೋಣ. ಅಲ್ಲಿ ನೀವು ಪರಿಚಯ ಮಾಡಿಕೊಳ್ಳುವ ವ್ಯಕ್ತಿಯೊಬ್ಬರು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟ್ ಅಥವಾ ಉದ್ಯೋಗದ ಅವಕಾಶವನ್ನು ತಂದುಕೊಡುವ ಕೀ ಪರ್ಸನ್ ಆಗಬಹುದು. ವೃತ್ತಿಪರ ಲಾಭ. ನೀವು ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ನಲ್ಲಿ ಸಿಲುಕಿಕೊಂಡಿದ್ದರೆ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ಅದು ಸುಲಭವಾಗಿ ಪರಿಹಾರವಾಗುತ್ತದೆ. ನೀವು ಕೇವಲ ಕಚೇರಿಯ ಕೆಲಸದವರ ಜೊತೆ ಮಾತ್ರವಲ್ಲ, ನಿಮ್ಮ ಕ್ಷೇತ್ರದ ದಿಗ್ಗಜರ ಜೊತೆ ಸಂಪರ್ಕ ಸಾಧಿಸುವ ಯೋಗವಿದೆ. 3. ಆರ್ಥಿಕ ಪ್ರಗತಿ. ಒಂದಕ್ಕಿಂತ ಹೆಚ್ಚು ಮಾರ್ಗಗಳು. 11ನೇ ಮನೆಯಲ್ಲಿ ಸೂರ್ಯನ ಪ್ರಭಾವ ಇರುವುದರಿಂದ ಕೇವಲ ಒಂದು ಮೂಲದಿಂದ ಹಣ ಬರುವುದಿಲ್ಲ. ಹೊಸ ಆದಾಯ, ಸೈಡ್ ಬಿಸ್ನೆಸ್, ಫ್ರೀಲ್ಯಾನ್ಸಿಸ್ ಅಥವಾ ಹೂಡಿಕೆಗಳ ಮೂಲಕ ಹೆಚ್ಚುವರಿ ಲಾಭ ಸಿಗಬಹುದು. ಪದವಿ ಅಥವಾ ಬಡ್ತಿ. ನೀವು ಕೆಲಸದಲ್ಲಿ ಅಡೆತಡೆಗಳನ್ನು ಅನುಭವಿಸುತ್ತಿದ್ದರೆ ಈ ಮಾರ್ಚ್ ತಿಂಗಳಿನ ನಕ್ಷತ್ರ ಬದಲಾವಣೆಯು ಆ ಅಡೆತಡೆಗಳನ್ನು ನಿವಾರಿಸಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಮಾರ್ಚ್ 2026ರಲ್ಲಿ ಸೂರ್ಯನ ಸಂಚಾರವು ವೇಗವಾಗಿ ಬದಲಾಗುತ್ತಿರುವುದರಿಂದ ಮಿಥುನ ರಾಶಿಯವರು ಈ ಕೆಳಗಿನ ಸಮಯಗಳಲ್ಲಿ ಹೆಚ್ಚಿನ ಜಾಗರೂಕತೆ ಮತ್ತು ಚುರುಕುತನವನ್ನು ತೋರಬೇಕಾಗುತ್ತದೆ. 1. ಮಾರ್ಚ್ 15ರಿಂದ ಮಾರ್ಚ್ 18ರವರೆಗೆ ಅತ್ಯಂತ ಫಲಪ್ರದ ಸಮಯ. ಏಕೆ ಮುಖ್ಯ? ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸುವ ದಿನ ಮಾರ್ಚ್ 15 ಮತ್ತು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಬದಲಾಗುವ ದಿನ ಮಾರ್ಚ್ 18. ಈ 3 ದಿನಗಳ ಅಂತರದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯಂತ ಸೂಕ್ತವಾಗಿದೆ. ಏನು ಮಾಡಬೇಕು? ನೀವು ಹೊಸ ಕೆಲಸ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ಅರ್ಜಿ ಸಲ್ಲಿಸುವುದು ಅಥವಾ ಸಂದರ್ಶನಗಳಿಗೆ ಹಾಜರಾಗುವುದು ಬಹಳ ಒಳ್ಳೆಯದು. ವ್ಯಾಪಾರಸ್ಥರು ದೊಡ್ಡ ಮೊತ್ತದ ಹಣವನ್ನು ಬಂಡವಾಳವಾಗಿ ಹೂಡಲು ಇದು ಶುಭ ಸಮಯ. 2. ಮಾರ್ಚ್ 18ರಿಂದ ಮಾರ್ಚ್ 31ರವರೆಗೆ ಯೋಜನೆಗಳ ಅನುಷ್ಠಾನ. ಏಕೆ ಮುಖ್ಯ? ಸೂರ್ಯನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿರವಾಗಿರುತ್ತಾನೆ. ಈ ಸಮಯವು ನೀವು ತೆಗೆದುಕೊಂಡ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯ. ಏನು ಮಾಡಬೇಕು? ನಿಮ್ಮ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲು, ಬಾಕಿ ಇರುವ ಕೆಲಸಗಳನ್ನು ಮುಗಿಸಲು ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಈ ಸಮಯವನ್ನು ಬಳಸಿ. ಈ ಅವಧಿಯಲ್ಲಿ ನಿಮ್ಮ ಮಾತುಗಳು ಹೆಚ್ಚು ತೂಕವನ್ನು ಹೊಂದಿರುತ್ತವೆ. 3. ಮಾರ್ಚ್ 31 ಅಂದರೆ ರೇವತಿ ನಕ್ಷತ್ರಕ್ಕೆ ಪ್ರವೇಶ. ಏಕೆ ಮುಖ್ಯ? ಇದು ತಿಂಗಳ ಕೊನೆಯ ಹಂತ. ಸೂರ್ಯನು ರೇವತಿ ನಕ್ಷತ್ರವನ್ನು ಪ್ರವೇಶಿಸುವಾಗ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವು ಗೋಚರಿಸಲು ಪ್ರಾರಂಭಿಸುತ್ತದೆ. ಏನು ಮಾಡಬೇಕು? ಈ ದಿನದಂದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ವಿಮರ್ಶೆ ಮಾಡಿಕೊಳ್ಳಿ. ಎಷ್ಟು ಸಂಪಾದನೆ ಆಯಿತು, ಎಷ್ಟು ಖರ್ಚಾಯಿತು ಎನ್ನುವುದನ್ನು ಲೆಕ್ಕಾಚಾರ ಮಾಡಿ ಮುಂದಿನ ತಿಂಗಳ ಯೋಜನೆಗಳನ್ನು ಈ ದಿನ ಸಿದ್ಧಪಡಿಸಿಕೊಳ್ಳಿ. ಮಿಥುನ ರಾಶಿಯವರಿಗಾಗಿ ವಿಶೇಷ ಸಲಹೆ. ನೋಡಿ, ಮಿಥುನ ರಾಶಿಯವರೇ, ಸೂರ್ಯನು ಮಾರ್ಚ್ನಲ್ಲಿ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಿರುವುದರಿಂದ ನೀವು ಕೂಡ ನಿಮ್ಮ ಕೆಲಸದಲ್ಲಿ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕು. ಮಾರ್ಚ್ 15ರಿಂದ 18ರ ನಡುವೆ ಬರುವ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಕೈಬಿಡಬೇಡಿ. ಆ ದಿನಗಳು ನಿಮ್ಮ ವೃತ್ತಿ ಬದುಕಿನ ಬಾಗಿಲನ್ನು ತೆರೆಯುವ ಕೀಲಿ ಕೈಗಳಿದ್ದಂತೆ. 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾರ್ಚ್ 2026ರ ಸೂರ್ಯನ ಈ ಸಂಚಾರವು ಒಂದು ಗೋಲ್ಡನ್ ಅವರ್ ಅಥವಾ ಸುವರ್ಣಕಾಲ ಎಂದೇ ಹೇಳಬಹುದು.
ರಾಶ್ಯಾಧಿಪತಿಯ ಬಲ, ಅಧಿಕಾರ ಮತ್ತು ಕೀರ್ತಿಯ ಯೋಗ ಸಿಂಹರಾಶಿಯವರ ಪಾಲಿಗೆ ಸೂರ್ಯನು ಕೇವಲ ಒಂದು ಗ್ರಹವಲ್ಲ, ಅವನು ನಿಮ್ಮ ಜಾತಕದ ರಾಜ ಮತ್ತು ಆತ್ಮ. ಸೂರ್ಯನು ತನ್ನ ಸ್ವಂತ ಮನೆಯಿಂದ 9ನೇ ಮನೆಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಿರುವುದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸಿನ ಬಾಗಿಲು ತೆರೆಯಲಿದೆ. 1. ರಾಜಯೋಗದ ಪ್ರಭಾವ. 9ನೇ ಮನೆ ಎಂದರೆ ಅದೃಷ್ಟ, ತಂದೆ ಮತ್ತು ಧರ್ಮದ ಸ್ಥಾನ. ಸೂರ್ಯ ಇಲ್ಲಿ ಪ್ರಬಲನಾಗಿರುವುದರಿಂದ ಸಿಂಹರಾಶಿಯವರಲ್ಲಿ ಒಂದು ರೀತಿಯ ರಾಜಕೀಯ ತೇಜಸ್ಸು ಕಾಣಿಸಿಕೊಳ್ಳುತ್ತದೆ. ಆತ್ಮವಿಶ್ವಾಸದ ಶಿಖರ. ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಈ ಅವಧಿಯಲ್ಲಿ ಎಲ್ಲರಿಗೂ ಗೋಚರಿಸುತ್ತದೆ. ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. 2. ಸರ್ಕಾರಿ ಕೆಲಸ ಮತ್ತು ಉನ್ನತ ಹುದ್ದೆಯ ಲಾಭ. ನೀವು ಸರ್ಕಾರಿ ಕ್ಷೇತ್ರದಲ್ಲಿ ಅಥವಾ ಆಡಳಿತಾತ್ಮಕ ಕೆಲಸದಲ್ಲಿ ಇದ್ದರೆ ಈ ಮಾರ್ಚ್ ತಿಂಗಳು ನಿಮಗೆ ಮರೆಯಲಾಗದ ತಿಂಗಳುಗಳಾಗಲಿದೆ. ಬಡ್ತಿ ಮತ್ತು ವರ್ಗಾವಣೆ. ಬಾಕಿ ಉಳಿದಿದ್ದ ಬಡ್ತಿಗಳು ಈ ಸಮಯದಲ್ಲಿ ನಿಮಗೆ ದಕ್ಕಬಹುದು. ಸರ್ಕಾರಿ ಫೈಲ್ಗಳು ವೇಗವಾಗಿ ವಿಲೇವಾರಿಯಾಗಲಿವೆ. ರಾಜಕೀಯದಲ್ಲಿ ಪ್ರಭಾವ. ರಾಜಕೀಯದಲ್ಲಿ ಇರುವವರಿಗೆ ದೊಡ್ಡ ವೇದಿಕೆ ದೊರಕಲಿದೆ. ಪಕ್ಷದಲ್ಲಿ ಅಥವಾ ಸಂಘಟನೆಯಲ್ಲಿ ನಿಮಗೆ ಹೊಸ ಮತ್ತು ಪ್ರಮುಖ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ಮಾತುಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಸಲಹೆಗಳನ್ನು ಪಡೆಯಲು ಕಾಯುತ್ತಾರೆ. ಉನ್ನತ ಅಧಿಕಾರಿಗಳ ಮೆಚ್ಚುಗೆ. ನಿಮ್ಮ ಕೆಲಸದ ಶೈಲಿಯನ್ನು ಮೇಲಾಧಿಕಾರಿಗಳು ಗುರುತಿಸುತ್ತಾರೆ. ನಿಮ್ಮ ನಿರ್ಧಾರಗಳಿಗೆ ಅಧಿಕೃತ ಮುದ್ರೆ ಬೀಳಲಿದೆ. ಇದು ಕೇವಲ ಪ್ರಶಂಸೆಯಲ್ಲ, ನಿಮ್ಮ ಆರ್ಥಿಕ ಆದಾಯದಲ್ಲೂ ಗಣನೀಯ ಏರಿಕೆಯನ್ನು ತರಲಿದೆ. 3. ಕಠಿಣ ಕೆಲಸ, ಅದಕ್ಕೆ ತಕ್ಕ ಪ್ರತಿಫಲ. ಸೂರ್ಯನು ಶಕ್ತಿಯ ಸಂಕೇತ. ಕೆಲಸದ ಒತ್ತಡ ಅಥವಾ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ಆ ಒತ್ತಡವು ನಿಮಗೆ ಸವಾಲಾಗಿರದೆ ಒಂದು ಸಾಧನೆಯಾಗಿರುತ್ತದೆ. ಪ್ರತಿಷ್ಠೆ ಮತ್ತು ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ತಂದೆಯವರಿಂದ ಮತ್ತು ತಂದೆಯ ಸಮಾನ ವ್ಯಕ್ತಿಗಳಿಂದ ಆರ್ಥಿಕ ಸಹಾಯ ಅಥವಾ ಮಾರ್ಗದರ್ಶನ ಸಿಗುವ ಸಾಧ್ಯತೆಯಿದೆ. ಆರ್ಥಿಕ ಲಾಭ. ಅಧಿಕಾರ ಬಂದರೆ ಅದರ ಜೊತೆಗೆ ಧನಲಾಭವೂ ಬರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಬಲಗೊಳ್ಳುತ್ತವೆ. ಸಿಂಹರಾಶಿಯವರೇ, ಸೂರ್ಯದೇವನು ನಿಮ್ಮ ರಾಶ್ಯಾಧಿಪತಿಯಾಗಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಳಿತು ನಿಮಗೆ ಜಯವನ್ನು ಸೂಚಿಸುತ್ತಿದ್ದಾನೆ. ಈ ಮಾರ್ಚ್ ತಿಂಗಳು ನಿಮಗೆ ಆಲಸ್ಯ ಮಾಡುವ ಸಮಯವಲ್ಲ, ಬದಲಾಗಿ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ. ನೀವು ಮಾಡುವ ಕೆಲಸಕ್ಕೆ ಬರೀ ಸಂಬಳ ಅಥವಾ ಆದಾಯವಷ್ಟೇ ಸಿಗುವುದಿಲ್ಲ, ಬದಲಾಗಿ ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವೂ ಸಿಗಲಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಮಾರ್ಚ್ 2026 ಅದೃಷ್ಟದ ದಿನಾಂಕಗಳು ಮತ್ತು ಸಮಯ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವನೇ ಆಗಿರುವುದರಿಂದ ಮಾರ್ಚ್ ತಿಂಗಳಿನ ಈ ಸಂಚಾರವು ನಿಮಗೆ ವೈಯಕ್ತಿಕವಾಗಿ ಬಹಳ ಮುಖ್ಯ. ನೀವು ಈ ಕೆಳಗಿನ ಸಮಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಸಕ್ರಿಯವಾಗಿ ಬಳಸಿಕೊಳ್ಳಬೇಕು. 1. ಮಾರ್ಚ್ 15ರಿಂದ ಮಾರ್ಚ್ 18ರವರೆಗೆ ಸುವರ್ಣ ಸಮಯ, ಅಂದರೆ ಗೋಲ್ಡನ್ ಪೀರಿಯಡ್. ಏಕೆ ಮುಖ್ಯ? ಮಾರ್ಚ್ 15ರಂದು ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ, ಅಂದರೆ ಮೀನ ಸಂಕ್ರಾಂತಿ. ಇದು ಸಿಂಹರಾಶಿಯವರಿಗೆ ಭಾಗ್ಯದ ಬಾಗಿಲನ್ನು ತೆರೆಯುವ ಸಮಯ. ಏನು ಮಾಡಬೇಕು? ಸರ್ಕಾರಿ ಕೆಲಸ ಅಥವಾ ದೊಡ್ಡ ವ್ಯಾಪಾರ ಒಪ್ಪಂದಗಳಿಗಾಗಿ ನೀವು ಕಾಯುತ್ತಿದ್ದರೆ ಈ 3 ದಿನಗಳಲ್ಲಿ ಆ ಕೆಲಸಗಳಿಗೆ ಚಾಲನೆ ನೀಡಿ. ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಈ ಅವಧಿಯಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಗೌರವ ಸಿಗುವ ಸಾಧ್ಯತೆ ಹೆಚ್ಚಿದೆ. ಈ ಸಮಯದಲ್ಲಿ ಮಾಡುವ ಹೊಸ ಪ್ರಯತ್ನಗಳು ದೀರ್ಘಕಾಲೀನ ಯಶಸ್ಸನ್ನು ನೀಡುತ್ತವೆ. 2. ಮಾರ್ಚ್ 19ರಿಂದ ಮಾರ್ಚ್ 25ರವರೆಗೆ, ಅಂದರೆ ನಿರ್ಧಾರ ತೆಗೆದುಕೊಳ್ಳುವಿಕೆ. ಏಕೆ ಮುಖ್ಯ? ಸೂರ್ಯನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವುದರಿಂದ ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಏನು ಮಾಡಬೇಕು? ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳ ಜೊತೆ ಬಡ್ತಿ ಅಥವಾ ವೇತನ ಹೆಚ್ಚಳದ ಬಗ್ಗೆ ಮಾತನಾಡಲು ಇದು ಅತ್ಯುತ್ತಮ ಸಮಯ. ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಇದು ಸುವರ್ಣಾವಕಾಶ. ನೀವು ಯಾವುದೇ ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಹೊಸ ಉದ್ಯಮದಲ್ಲಿ ಬಂಡವಾಳ ಹೂಡಲು
ಈ ದಿನಗಳನ್ನು ಬಳಸಿಕೊಳ್ಳಿ. 3. ಮಾರ್ಚ್ 26ರಿಂದ ಮಾರ್ಚ್ 31ರವರೆಗೆ, ಅಂದರೆ ಫಲಿತಾಂಶದ ಸಮಯ. ಏಕೆ ಮುಖ್ಯ? ಸೂರ್ಯನು ರೇವತಿ ನಕ್ಷತ್ರದ ಕಡೆಗೆ ಚಲಿಸುತ್ತಿರುವ ಸಮಯ. ಇದು ನೀವು ಮಾಡಿದ ಪ್ರಯತ್ನಗಳಿಗೆ ಫಲಿತಾಂಶ ಸಿಗುವ ಕಾಲ. ಏನು ಮಾಡಬೇಕು? ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಿ. ಹೂಡಿಕೆಗಳ ಮೇಲೆ ಲಾಭ ಗಳಿಸಲು ಇದು ಸೂಕ್ತ ಸಮಯ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಭವಿಷ್ಯದ ಉಳಿತಾಯದ ಬಗ್ಗೆ ಗಮನ ಹರಿಸಿ. ಸಿಂಹರಾಶಿಯವರಿಗಾಗಿ ವಿಶೇಷ ಸಲಹೆ. ಸಿಂಹರಾಶಿಯವರೇ, ನೆನಪಿಡಿ, ಮಾರ್ಚ್ 15ರ ನಂತರ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ನಿಮಗೆ ಪೂರ್ಣ ಬಲ ನೀಡುತ್ತಿದ್ದಾನೆ. ಈ ತಿಂಗಳು ನಿಮಗೆ ಸೋಮಾರಿತನಕ್ಕೆ ಅವಕಾಶವಿಲ್ಲ. ಮಾರ್ಚ್ 15ರಿಂದ 25ರ ನಡುವೆ ನೀವು ಮಾಡುವ ಪ್ರಯತ್ನಗಳೇ ಮುಂದಿನ 6 ತಿಂಗಳ ನಿಮ್ಮ ಯಶಸ್ಸಿನ ಅಡಿಪಾಯವಾಗಲಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಏಕೆಂದರೆ ಗ್ರಹಗಳ ರಾಜ ನಿಮ್ಮ ಪರವಾಗಿದ್ದಾನೆ. ಸಲಹೆ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಕೆಂಪು ಬಣ್ಣದ ಹೂವುಗಳನ್ನು ಬಳಸಿ ಸೂರ್ಯನ ಮಂತ್ರ ಓಂ ಸೂರ್ಯಾಯ ನಮಃ ಎಂದು 108 ಬಾರಿ ಜಪಿಸಿ. 3. ತುಲಾರಾಶಿ. ಪಾಲುದಾರಿಕೆ ಮತ್ತು ಆರ್ಥಿಕ ಪ್ರಗತಿಯ ಪರ್ವಕಾಲ. ತುಲಾರಾಶಿಯವರಿಗೆ ಸೂರ್ಯನು 7ನೇ ಮನೆಯ, ಅಂದರೆ ವ್ಯಾಪಾರ ಮತ್ತು ಪಾಲುದಾರಿಕೆ ಅಧಿಪತಿಯಾಗಿದ್ದು, 8ನೇ ಮನೆಯ, ಅಂದರೆ ಅನಿರೀಕ್ಷಿತ ಲಾಭ ಮತ್ತು ಪಿತ್ರಾರ್ಜಿತ ಆಸ್ತಿ ಮೇಲೆ ಪ್ರಭಾವ ಬೀರುತ್ತಿರುವುದು ನಿಮ್ಮ ಆರ್ಥಿಕ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. 1. ಪಾಲುದಾರಿಕೆ ವ್ಯಾಪಾರದ ಪುನರುಜ್ಜೀವನ. ಭಿನ್ನಾಭಿಪ್ರಾಯಗಳ ಅಂತ್ಯ. ಅನೇಕ ಸಂದರ್ಭಗಳಲ್ಲಿ ತುಲಾರಾಶಿಯವರು ಪಾಲುದಾರರೊಂದಿಗೆ ಹೊಂದಾಣಿಕೆಯ ಕೊರತೆಯನ್ನು ಅನುಭವಿಸುತ್ತಿರಬಹುದು. ಆದರೆ ಮಾರ್ಚ್ 15ರ ನಂತರ ಸೂರ್ಯನು ಮೀನರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಮತ್ತು ನಿಮ್ಮ ಪಾಲುದಾರರ ನಡುವಿನ ಸಂವಹನದಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತದೆ. ಸಾಮೂಹಿಕ ನಿರ್ಧಾರ. ಈ ಅವಧಿಯಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಒಂಟಿಯಾಗಿ ತೆಗೆದುಕೊಳ್ಳುವ ಬದಲು ಪಾಲುದಾರರೊಂದಿಗೆ ಚರ್ಚಿಸಿ ತೆಗೆದುಕೊಳ್ಳಿ. ಇದು ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುತ್ತದೆ. ಸೂರ್ಯನ ಪ್ರಭಾವದಿಂದ ನಿಮ್ಮ ಪಾಲುದಾರರು ನಿಮ್ಮ ದೂರದೃಷ್ಟಿಯನ್ನು ಒಪ್ಪಿಕೊಳ್ಳುತ್ತಾರೆ. 2. ಆರ್ಥಿಕ ಸ್ಥಿರತೆ. ಅವಕಾಶಗಳ ಸುರಿಮಳೆ. ಹೊಸ ಬಂಡವಾಳ. ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ. ನೀವು ಹೊಸ ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಅದು ಮುಂದಿನ 6 ತಿಂಗಳಲ್ಲಿ ಉತ್ತಮ ಲಾಭವನ್ನು ನೀಡುತ್ತದೆ. ಅನಿರೀಕ್ಷಿತ ಲಾಭ. 8ನೇ ಮನೆಯಲ್ಲಿ ಸೂರ್ಯನ ಪ್ರಭಾವವಿರುವುದರಿಂದ ಹಠಾತ್ ಲಾಭಗಳು ನಿಮ್ಮನ್ನು ಅಚ್ಚರಿಗೊಳಿಸಬಹುದು. ಇದು ಷೇರು ಮಾರುಕಟ್ಟೆ, ಹಳೆಯ ಹೂಡಿಕೆಗಳು ಅಥವಾ ನೀವು ಮರೆತಿದ್ದ ಕೆಲಸಗಳಿಂದ ಬರುವ ಹಣವಾಗಿರಬಹುದು. ಪಿತ್ರಾರ್ಜಿತ ಆಸ್ತಿ. ಕಾನೂನು ತೊಡಕುಗಳಿಂದಾಗಿ ನೆನೆಗುದಿಗೆ ಬಿದ್ದಿದ್ದ ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದ ಆಸ್ತಿ ವಿಚಾರಗಳು ಈ ತಿಂಗಳು ಇತ್ಯರ್ಥವಾಗುವ ಸಾಧ್ಯತೆ ದಟ್ಟವಾಗಿದೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುವುದಲ್ಲದೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. 3. ಹಣಕಾಸಿನ ಹರಿವು. ಹಣದ ಹರಿವು ಸುಗಮ. ಮಾರ್ಚ್ 18ರ ನಂತರ ಸೂರ್ಯನು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಚಲಿಸಿದಾಗ ನಿಮ್ಮ ದೈನಂದಿನ ವ್ಯಾಪಾರದಲ್ಲಿ ಹಣದ ಹರಿವು ವೇಗಗೊಳ್ಳುತ್ತದೆ. ಬಾಕಿ ಬರಬೇಕಾದ ಹಣವು ಈ ಅವಧಿಯಲ್ಲಿ ಕೈ ಸೇರಲಿದೆ. ಆರ್ಥಿಕ ಸುರಕ್ಷತೆ. ನಿಮ್ಮ ಗಳಿಕೆಯನ್ನು ಕೇವಲ ಖರ್ಚು ಮಾಡದೆ ಅದನ್ನು ಭವಿಷ್ಯದ ಸುರಕ್ಷತೆಗಾಗಿ, ಉದಾಹರಣೆಗೆ ಚಿನ್ನ, ಸ್ಥಿರ ಆಸ್ತಿ ಅಥವಾ ದೀರ್ಘಕಾಲದ ಫಂಡ್ ಹೂಡಿಕೆ ಮಾಡಲು ಈ ಸಮಯ ಬಹಳ ಪೂರಕವಾಗಿದೆ. ತುಲಾರಾಶಿಯವರಿಗಾಗಿ ಪ್ರಮುಖ ದಿನಾಂಕಗಳು ಮತ್ತು ಸಮಯ. ಮಾರ್ಚ್ 15ರಿಂದ ಮಾರ್ಚ್ 17, ಅಂದರೆ ಸಂಕ್ರಮಣದ ನಂತರದ ಲಾಭ. ಏಕೆ ಮುಖ್ಯ? ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ. ಏನು ಮಾಡಬೇಕು? ಈ ದಿನಗಳಲ್ಲಿ ಯಾವುದೇ ಹೊಸ ವ್ಯಾವಹಾರಿಕ ಒಪ್ಪಂದಕ್ಕೆ ಸಹಿ ಹಾಕಿ. ಪಾಲುದಾರರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಿ. ಮಾರ್ಚ್ 18ರಿಂದ ಮಾರ್ಚ್ 28, ಅಂದರೆ ಹೂಡಿಕೆ ಮತ್ತು ಯೋಜನೆಗಳ ಅನುಷ್ಠಾನ. ಏಕೆ ಮುಖ್ಯ? ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ.
ಏನು ಮಾಡಬೇಕು? ಈ ಅವಧಿಯಲ್ಲಿ ಹೊಸ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ಇದು ನಿಮಗೆ ದೀರ್ಘಕಾಲೀನ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ. ಮಾರ್ಚ್ 29ರಿಂದ ಮಾರ್ಚ್ 31 ಅಂದರೆ ಸಂತೃಪ್ತಿ ಮತ್ತು ಫಲಿತಾಂಶ ಏಕೆ ಮುಖ್ಯ? ರೇವತಿ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶವು ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವ ಸಮಯ. ಏನು ಮಾಡಬೇಕು? ಮಾರ್ಚ್ ತಿಂಗಳಲ್ಲಿ ನೀವು ಆರಂಭಿಸಿದ ಕೆಲಸಗಳ ಫಲಿತಾಂಶ ಸಿಗಲು ಆರಂಭವಾಗುತ್ತದೆ. ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ. ತುಲಾ ರಾಶಿಯವರಿಗಾಗಿ ವಿಶೇಷ ಸಲಹೆ. ತುಲಾ ರಾಶಿಯವರೇ, ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಇದು ನಿಜಕ್ಕೂ ವರದಾನದ ಸಮಯ. ಸೂರ್ಯನು ನಿಮ್ಮ ವ್ಯವಹಾರದ ಸ್ಥಾನದಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ನಿಮ್ಮ ಪಾಲುದಾರರೊಂದಿಗೆ ಹೊಂದಾಣಿಕೆಯಿಂದ ಮುನ್ನಡೆಯಿರಿ. ನಿಮ್ಮ ಹೂಡಿಕೆಗಳು ಈ ತಿಂಗಳು ನಿಮಗೆ ದ್ವಿಗುಣ ಲಾಭವನ್ನು ತಂದುಕೊಡುವ ಸಂಭವವಿದೆ. ನೀವು ಯಾವುದೇ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಅಥವಾ ಹೊಸ ವ್ಯವಹಾರ ಆರಂಭಿಸುವ ಮೊದಲು ಆ ಕೆಲಸವನ್ನು ರವಿವಾರದಂದು ಆರಂಭಿಸಲು ಪ್ರಯತ್ನಿಸಿ. ಭಾನುವಾರವು ಸೂರ್ಯನ ದಿನವಾಗಿದ್ದು ನಿಮಗೆ ಹೆಚ್ಚು ಯಶಸ್ಸನ್ನು ತಂದುಕೊಡುತ್ತದೆ. ತುಲಾ ರಾಶಿಯವರೇ, ಸೂರ್ಯನ ಈ ಸಂಚಾರವು ನಿಮಗೆ ಕೇವಲ ಲಾಭ ತರುತ್ತಿಲ್ಲ, ಬದಲಾಗಿ ದೀರ್ಘಕಾಲದಿಂದ ಬಾಕಿ ಇದ್ದ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡುತ್ತಿದೆ. ನೀವು ಮಾಡುತ್ತಿರುವ ವ್ಯವಹಾರದಲ್ಲಿ ನಿಮ್ಮ ಪಾಲುದಾರರು ನಿಮಗೆ ಅನಿರೀಕ್ಷಿತ ಬೆಂಬಲವನ್ನು ನೀಡುತ್ತಾರೆ. ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಇದುವೇ ಸುವರ್ಣ ಸಮಯ. ಹಠಾತ್ ಲಾಭಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ, ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ಉಳಿತಾಯ ಮಾಡುವುದನ್ನು ಮರೆಯದಿರಿ. 4. ಧನುರಾಶಿ. ಧನುರಾಶಿಯವರಿಗೆ ಮಾರ್ಚ್ 2026ರ ಸೂರ್ಯನ ಈ ಸಂಚಾರವು ಜ್ಞಾನ ಮತ್ತು ಭಕ್ತಿಯ ಸಮಾಗಮದಂತಿದೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಮತ್ತು ದೈವಿಕ ಅನುಗ್ರಹ. ಧನುರಾಶಿಯವರಿಗೆ ಸೂರ್ಯನು 9ನೇ ಮನೆಯ ಅಧಿಪತಿಯಾಗಿದ್ದು 5ನೇ ಮನೆಯಲ್ಲಿ ಅಂದರೆ ಪೂರ್ವ ಪುಣ್ಯ ಮತ್ತು ವಿದ್ಯೆಸ್ಥಾನ ಸಂಚರಿಸುವುದು ವಿದ್ಯಾರ್ಥಿಗಳಿಗೆ ಮತ್ತು ಆಧ್ಯಾತ್ಮಿಕ ಸಾಧಕರಿಗೆ ಅದ್ಭುತ ಫಲಗಳನ್ನು ತರಲಿದೆ. 1. ವಿದ್ಯಾರ್ಥಿಗಳ ಪಾಲಿಗೆ ಸುವರ್ಣ ಕಾಲ. ಜ್ಞಾನದ ಪ್ರದರ್ಶನ. ಸೂರ್ಯನು 5ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿಶಕ್ತಿಯು ತೀಕ್ಷ್ಣವಾಗಿರುತ್ತದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಸಂದರ್ಶನಗಳಲ್ಲಿ ನೀವು ನೀಡುವ ಉತ್ತರಗಳು ನಿಮ್ಮ ಆತ್ಮವಿಶ್ವಾಸವನ್ನು ಎತ್ತಿ ತೋರಿಸುತ್ತವೆ. ಅನಿರೀಕ್ಷಿತ ಯಶಸ್ಸು. ಪರೀಕ್ಷೆಗಳಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವ ಸಾಧ್ಯತೆಯಿದೆ. ಮಾತ್ರವಲ್ಲ, ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಮಾರ್ಚ್ ತಿಂಗಳು ಹೊಸ ಅವಕಾಶಗಳ ಬಾಗಿಲು ತೆರೆಯಲಿದೆ. ಸ್ಕಾಲರ್ಶಿಪ್ ಸಿಗುವ ಯೋಗ ಕೂಡ ಬಲವಾಗಿದೆ. 2. ಆಧ್ಯಾತ್ಮಿಕ ಯಾತ್ರೆ ಮತ್ತು ದೈವಿಕ ಸಂಪರ್ಕ. ಧರ್ಮದ ಕಾರಕ ಸೂರ್ಯ. ಸೂರ್ಯನು ಧರ್ಮ ಮತ್ತು ಪಿತೃಗಳಿಗೆ ಕಾರಕನಾದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ತೋರುತ್ತದೆ. ದೀರ್ಘಕಾಲದಿಂದ ಅಂದುಕೊಂಡಿದ್ದ ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ಳುವ ಯೋಗವಿದೆ. ಕುಲದೈವದ ಆಶೀರ್ವಾದ. ದೈವಿಕ ಪ್ರೇರಣೆಯಿಂದ ನೀವು ಕುಲದೈವದ ದರ್ಶನ ಪಡೆಯಲು ಅಥವಾ ನಿಮ್ಮ ಕುಟುಂಬದ ಆಚರಣೆಗಳಲ್ಲಿ ಭಾಗವಹಿಸಲು ಸಮಯವನ್ನು ಕಂಡುಕೊಳ್ಳುತ್ತೀರಿ. ಕಾಶಿ, ರಾಮೇಶ್ವರ ಅಥವಾ ನಿಮ್ಮ ಪ್ರದೇಶದ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಹೊಸ ಶಕ್ತಿಯನ್ನು ನೀಡುತ್ತದೆ. ಧನುರಾಶಿಯವರಿಗಾಗಿ ಪ್ರಮುಖ ದಿನಾಂಕಗಳು ಮತ್ತು ಸಮಯ. ಮಾರ್ಚ್ 15ರಿಂದ 20 ಅಂದರೆ ವಿದ್ಯಾರ್ಥಿಗಳಿಗೆ ಪೀಕ್ ಸಮಯ. ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸಿದ ನಂತರ ನಿಮ್ಮ ಜ್ಞಾನದ ಮಟ್ಟ ಹೆಚ್ಚುತ್ತದೆ. ಪರೀಕ್ಷೆ ಅಥವಾ ಸಂದರ್ಶನಗಳು ಈ ದಿನಗಳಲ್ಲಿ ಇದ್ದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುತ್ತದೆ. ಮಾರ್ಚ್ 21ರಿಂದ 31 ಧಾರ್ಮಿಕ ಪ್ರವಾಸ. ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳ ಒತ್ತಡ ಕಡಿಮೆಯಾಗಲಿದ್ದು ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸ ಕೈಗೊಳ್ಳಲು ಇದು ಅತ್ಯುತ್ತಮ ಸಮಯ. ಧನುರಾಶಿಯ ವಿದ್ಯಾರ್ಥಿಗಳೇ,
ನಿಮ್ಮಲ್ಲಿರುವ ಜ್ಞಾನಕ್ಕೆ ಈ ಮಾರ್ಚ್ ತಿಂಗಳು ಒಂದು ಮನ್ನಣೆಯನ್ನು ತಂದುಕೊಡಲಿದೆ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನಿಮ್ಮ ಶ್ರಮಕ್ಕೆ ಈ ಸೂರ್ಯನ ಸಂಚಾರ ಫಲ ನೀಡಲಿದೆ. ಹಾಗೆಯೇ ನಿಮ್ಮ ಪಾಲಿಗೆ ಇದು ಭಕ್ತಿಯ ತಿಂಗಳು. ದೈವಿಕ ಶಕ್ತಿಯ ಆಶೀರ್ವಾದ ಪಡೆಯಲು ನಿಮ್ಮ ಕುಲದೈವದ ದರ್ಶನ ಮಾಡಿ. ಅದು ನಿಮ್ಮ ವೃತ್ತಿ ಬದುಕಿನ ಅಡೆತಡೆಗಳನ್ನು ನಿವಾರಿಸುತ್ತದೆ. 5. ಮಕರ ರಾಶಿ. ಮಕರ ರಾಶಿಯವರಿಗೆ ಮಾರ್ಚ್ 2026ರ ಸೂರ್ಯನ ಈ ಸಂಚಾರವು ಒಂದು ರೀತಿಯಲ್ಲಿ ಕಠಿಣ ಪರಿಶ್ರಮಕ್ಕೆ ಸಿಗುವ ಪ್ರತಿಫಲದ ಅವಧಿ. ಕಠಿಣ ಪರಿಶ್ರಮದ ಫಲ ಮತ್ತು ಉದ್ಯೋಗದಲ್ಲಿ ಬಡ್ತಿ. ಮಕರ ರಾಶಿಯ ಅಧಿಪತಿ ಶನಿದೇವ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿ ಪರಸ್ಪರ ವಿರೋಧಿಗಳಾದರೂ ಸೂರ್ಯನು ಮಕರ ರಾಶಿಯ 2ನೇ ಮತ್ತು 8ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿರುವಾಗ ಅದು ಮಕರ ರಾಶಿಯವರಿಗೆ ಅದ್ಭುತ ಆರ್ಥಿಕ ಅವಕಾಶಗಳನ್ನು ತರುತ್ತದೆ. 1. ಪರಿಶ್ರಮದ ಗುರುತಿಸುವಿಕೆ. ಶ್ರಮಕ್ಕೆ ತಕ್ಕ ಫಲ. ಇದುವರೆಗೆ ನೀವು ಪಟ್ಟ ಶ್ರಮ, ನೀವು ಮೀಸಲಿಟ್ಟ ಸಮಯ ಮತ್ತು ನಿಮ್ಮ ಬದ್ಧತೆಗೆ ಈ ತಿಂಗಳು ಮನ್ನಣೆ ಸಿಗಲಿದೆ. ಆಫೀಸಿನಲ್ಲಿ ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ದೃಶ್ಯಮಾನ ಪ್ರಗತಿ. ನಿಮ್ಮ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಇದ್ದರೆ ಅದು ನಿಮಗೆ ಬಹಳ ಅನುಕೂಲಕರವಾಗಿರಲಿದೆ. ನಿಮ್ಮ ಕೌಶಲ್ಯಗಳನ್ನು ಎಲ್ಲರೂ ಗುರುತಿಸುವ ಸಮಯ ಇದಾಗಿದೆ. 2. ಬಡ್ತಿ ಮತ್ತು ಹೊಸ ಉದ್ಯೋಗದ ಅವಕಾಶಗಳು. ಉದ್ಯೋಗ ಬದಲಾವಣೆ. ನೀವು ಹೊಸ ಉದ್ಯೋಗ ಹುಡುಕುತ್ತಿದ್ದೀರಾ. ಮಾರ್ಚ್ 15ರ ನಂತರ ಸೂರ್ಯನ ಬಲ ಹೆಚ್ಚಾಗುವುದರಿಂದ ದೊಡ್ಡ ಕಂಪನಿಗಳಲ್ಲಿ ನಿಮಗೆ ಸಂದರ್ಶನಕ್ಕೆ ಕರೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಬಡ್ತಿ. ನೀವು ಸದ್ಯ ಇರುವ ಕೆಲಸದಲ್ಲಿ ಬಡ್ತಿಗಾಗಿ ಅಥವಾ ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದರೆ ಈ ತಿಂಗಳು ಆ ನಿರೀಕ್ಷೆ ಈಡೇರುವ ಕಾಲ. ನಿಮ್ಮ ಪರಿಶ್ರಮದ ವರದಿ ಅಥವಾ ನಿಮ್ಮ ಕೆಲಸದ ಸಾಧನೆಗಳನ್ನು ತೋರಿಸುವ ಪೋರ್ಟ್ಫೋಲಿಯೋ ನಿಮ್ಮ ಮೇಲಾಧಿಕಾರಿಗಳ ಮೇಜಿನ ಮೇಲೆ ಇರಲಿದ್ದು ಅದು ನಿಮ್ಮ ಪರವಾಗಿ ನಿರ್ಧಾರ ಕೈಗೊಳ್ಳಲು ಪ್ರೇರಣೆ ನೀಡುತ್ತದೆ. 3. ಆರ್ಥಿಕ ಸ್ಥಿರತೆ ಮತ್ತು ಉಳಿತಾಯ. ಉಳಿತಾಯದ ಮೊತ್ತದಲ್ಲಿ ಏರಿಕೆ. ಸೂರ್ಯನ ಪ್ರಭಾವವು ನಿಮ್ಮ ಹಣದ ಉಳಿತಾಯದ ಮನೆಯ ಮೇಲೆ ಇರುವುದರಿಂದ ನೀವು ಎಷ್ಟು ಗಳಿಸುತ್ತೀರಿ ಎನ್ನುವುದಕ್ಕಿಂತ ಎಷ್ಟು ಉಳಿಸುತ್ತೀರಿ ಎನ್ನುವುದು ಮುಖ್ಯವಾಗುತ್ತದೆ. ಆರ್ಥಿಕ ಯೋಜನೆ. ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ ಹಣವನ್ನು ದೀರ್ಘಾವಧಿಯ ಹೂಡಿಕೆಯಲ್ಲಿ, ಅಂದರೆ ಉದಾಹರಣೆ ಚಿನ್ನ, FD ಅಥವಾ ಮ್ಯೂಚುವಲ್ ಫಂಡ್ಸ್ ತೊಡಗಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಆರ್ಥಿಕ ಯೋಜನೆಗಳು ಈ ಮಾರ್ಚ್ ತಿಂಗಳಲ್ಲಿ ಹೆಚ್ಚು ಬಲಗೊಳ್ಳಲಿವೆ. ಮಕರ ರಾಶಿಯವರಿಗಾಗಿ ಪ್ರಮುಖ ದಿನಾಂಕಗಳು ಮತ್ತು ಸಮಯ. ಮಾರ್ಚ್ 18ರಿಂದ 25 ಅತ್ಯಂತ ಪ್ರಭಾವಶಾಲಿ ಸಮಯ. ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಹೊಸದಾಗಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತ ಸಮಯ. ಮಾರ್ಚ್ 26ರಿಂದ 31 ಫಲಿತಾಂಶದ ಸಮಯ. ಈ ದಿನಗಳಲ್ಲಿ ನಿಮ್ಮ ಪ್ರಯತ್ನಗಳ ಫಲ ಸಿಗಲಿದೆ. ಯಾವುದಾದರೂ ಕಾಂಟ್ರಾಕ್ಟ್ ಅಥವಾ ಬಡ್ತಿಯ ವಿಚಾರದಲ್ಲಿ ಖಚಿತವಾದ ಸುದ್ದಿ ಸಿಗಬಹುದು. ಮಕರ ರಾಶಿಯವರೇ, ಶನಿದೇವನ ರಾಶಿಯವರಾದ ನೀವು ಎಂದಿಗೂ ಕಷ್ಟಪಡುವುದಕ್ಕೆ ಹೆದರುವುದಿಲ್ಲ. ಆದರೆ ಈ ಮಾರ್ಚ್ ತಿಂಗಳು ನೀವು ಪಟ್ಟ ಆ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಈ ಸೂರ್ಯನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ದಾರಿ ಮಾಡಿಕೊಡುತ್ತದೆ. ಇದು ನಿಮ್ಮ ಬಡ್ತಿಯ ಸಮಯ. ಇದು ನಿಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆಯ ಸಮಯ. ಸೂರ್ಯನ ಆಶೀರ್ವಾದ ಪಡೆಯುವ ಸರಳ ಉಪಾಯಗಳು. ಸ್ನೇಹಿತರೆ, ಸೂರ್ಯನ ಸಂಚಾರವು ನಮಗೆ ಅವಕಾಶಗಳನ್ನು ತಂದುಕೊಡುತ್ತದೆ. ಆದರೆ ಆ ಅವಕಾಶಗಳನ್ನು ಯಶಸ್ಸಾಗಿ ಬದಲಾಯಿಸಿಕೊಳ್ಳಲು ಸೂರ್ಯದೇವನ ಅನುಗ್ರಹ ಮತ್ತು ನಮ್ಮ ದೃಢವಾದ ಮನಸ್ಸು ಬೇಕು. 1. ಸೂರ್ಯೋದಯದ ಸಮಯದಲ್ಲಿ ಪ್ರಾರ್ಥಿಸುವ ಮಹತ್ವ. ಸೂರ್ಯೋದಯವು ವಿಶ್ವದ ಶಕ್ತಿಯುತವಾದ ಕ್ಷಣವಾಗಿದೆ. ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುವಾಗ ಅವುಗಳಲ್ಲಿರುವ ಸೌರಶಕ್ತಿ ಮಾನವನ ದೇಹ ಮತ್ತು ಮನಸ್ಸನ್ನು ಪುನರುಜ್ಜೀವನಗೊಳಿಸುತ್ತದೆ. ದೈಹಿಕ ಮತ್ತು ಮಾನಸಿಕ ಲಾಭ. ಮುಂಜಾನೆ ಸೂರ್ಯನಿಗೆ ನೀರು ಅರ್ಪಿಸುವುದು ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. ನಮಸ್ಕಾರದ ವಿಧಾನ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು,
ಅಕ್ಷತೆ ಮತ್ತು ಸ್ವಲ್ಪ ಗಂಧವನ್ನು ಸೇರಿಸಿ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತು ನೀರನ್ನು ಅರ್ಘ್ಯವಾಗಿ ಅರ್ಪಿಸಬೇಕು. 2. ಆದಿತ್ಯ ಹೃದಯ ಸ್ತೋತ್ರದ ಶಕ್ತಿ. ಇದು ಕೇವಲ ಒಂದು ಸ್ತೋತ್ರವಲ್ಲ, ಇದು ಆಧ್ಯಾತ್ಮಿಕ ಶಕ್ತಿಯ ಆಗರ. ರಾಮಾಯಣದಲ್ಲಿ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಸೂರ್ಯನ ಜಯಕ್ಕಾಗಿ ಇದನ್ನು ಉಪದೇಶಿಸುತ್ತಾರೆ. ಏಕೆ ಪಠಿಸಬೇಕು? ಕೆಲಸದಲ್ಲಿ ಅಡೆತಡೆಗಳು, ಮಾನಸಿಕ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಅಥವಾ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿದ್ದರೆ ಆದಿತ್ಯ ಹೃದಯ ಸ್ತೋತ್ರದ ಪಠಣವು ನಿಮ್ಮ ಜಾತಕದಲ್ಲಿನ ಸೂರ್ಯನ ದೋಷಗಳನ್ನು ನಿವಾರಿಸುತ್ತದೆ. ಪಠಣದ ವಿಧಾನ: ಸಾಧ್ಯವಾದರೆ ಪ್ರತಿ ಭಾನುವಾರ ಅಥವಾ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆ ಧರಿಸಿ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸಿ ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಶತ್ರುಗಳ ಮೇಲೆ ಜಯ ಸಿಗುವಂತೆ ಮಾಡುತ್ತದೆ. 3. ಸೂರ್ಯನ ಕೃಪೆಗೆ ಪಾತ್ರರಾಗಲು ಜೀವನ ಶೈಲಿ. ಶಿಸ್ತು. ಸೂರ್ಯನು ಸಮಯ ಪಾಲನೆಗೆ ಹೆಸರುವಾಸಿ. ನೀವು ಸಮಯ ಪಾಲನೆಯನ್ನು ರೂಢಿಸಿಕೊಂಡರೆ ಸೂರ್ಯದೇವನ ಕೃಪೆ ನಿಮ್ಮ ಮೇಲಿರುತ್ತದೆ. ದಾನ. ಸೂರ್ಯನಿಗೆ ಸಂಬಂಧಿಸಿದ ವಸ್ತುಗಳಾದ ಗೋಧಿ, ಬೆಲ್ಲ, ತಾಮ್ರದ ವಸ್ತುಗಳು ಅಥವಾ ಕೆಂಪು ಬಟ್ಟೆಯನ್ನು ನಿರ್ಗತಿಕರಿಗೆ ಭಾನುವಾರದಂದು ದಾನ ಮಾಡಿ. ಸ್ನೇಹಿತರೆ, ಈ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಂಕೇತವಾಗಿರಲಿ. ಸೂರ್ಯನ ಸಂಚಾರವು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಅದು ನಿಮ್ಮ ಜೀವನದ ಸುಧಾರಣೆಗೆ ಸಿಕ್ಕಿರುವ ಅವಕಾಶ. ನಾವು ತಿಳಿಸಿದ 5 ರಾಶಿಗಳಲ್ಲದೆ ಉಳಿದ ರಾಶಿಯವರಿಗೂ ಸೂರ್ಯದೇವನ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಬರಲಿರುವ ಅತಿದೊಡ್ಡ ಬದಲಾವಣೆ ಯಾವುದು ಎಂದು ನೀವು ಭಾವಿಸುತ್ತೀರಿ? ಕಮೆಂಟ್ ಬಾಕ್ಸಿನಲ್ಲಿ ನಮಗೆ ತಿಳಿಸಿ. ನಮ್ಮೊಂದಿಗೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಕೈಜೋಡಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತಿಂಗಳ ಗ್ರಹಗಳ ಚಲನೆಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಸೂರ್ಯಾಯ ನಮಃ.